ಏನ್ ಪವಾಡ ಐತಂತ ಹೇಳಮ್ಮ. ಹಾ ರೀ ದೀಕ್ಷಾಂದ್ ರಿಸಲ್ಟ್ ರ್ಯಾಂಕಿಂಗ್ ನಾಗ ಬಂದ್ ನೋಡ್ರಿ ಆಕಿ. ದೀಕ್ಷಾ ನಿಮ್ ಮಗಳದು ಫಸ್ಟ್ ರ್ಯಾಂಕ್ ಬಂದ್ರು, ರ್ಯಾಂಕ್ ಸ್ಟೂಡೆಂಟ್ ರ್ಯಾಂಕ್ ಅಲ್ಲ? ಬಂದಾಳ ಹಾ ರೀ ಓ, ರ್ಯಾಂಕಿಂಗ್ ನಾಗ ಬಂದಾಳ. ಓಕೆ. ಹರೀಶುಂದ್ ಬಿ ಈ ಕಡೆ ಪೂಜೆ ಮಾಡತ್ತೀನಿ, ಪೂಜೆ ಮಾಡಾಟ್ಗೆ ಈ ಕಡೆ ರಿಸಲ್ಟ್ ಬಂತ್ರಿ ಅವನ್ದು. ನಿಮ್ ಮಗಂದು ರಿಸಲ್ಟ್ ಬಂತು ಹಾ ರೀ ಅವನ್ ಬಿ ಒಂದ್ ಪೇಪರ್ ಡೌಟ್ ಇತ್ರಿ ಗುರುಗಳೇ. ಅಂದ್ರೆ ಫೇಲ್ ಆಗ್ತಾರೆ, ಒಂದು ವಿಷಯ ಬರಲ್ಲ, ಸಬ್ಜೆಕ್ಟ್ ಫೇಲ್ ಅದೇ ಆಗುತ್ತೆ ಅದೇ ಅನ್ನೋದಿತ್ತು. ಒಂದ್ ನಂಬರ್ದಾಗ 2 ನಂಬರ್. ಜೈ ಶ್ರೀರಾಮ್. ಜಯ ಶ್ರೀರಾಮ್ ರೀ ಗುರುಗಳೇ. ಯಾರಮ್ಮ ತಾಯಿ ಮಾತಾಡೋದು? ನಾ ಅವ್ರದ್ಲಿಂದ ಜ್ಯೋತಿ ಮಾತಾಡತ್ತೀನ್ರಿ ಗುರುಗಳೇ. ಬೀದರ್ ಡಿಸ್ಟಿಕ್ ಅವ್ರದ್ರಿ ಗುರು. ಬೀದರ್ ಡಿಸ್ಟಿಕ್ ಔರಾದ್. ಹೌದ್ರಿ ಗುರುಗಳೇ. ಓಕೆ ಅಮ್ಮ, ಹೇಳಮ್ಮ ತಾಯಿ. ಪವಾಡ ಆಗ್ಯದ್ರಿ ನಮ್ಗೊಂದು. ಪವಾಡ ಐತೇನಮ್ಮ? ಅಂದ್ರೆ ನಿಮ್ಗೆ 9 ವರ್ಷದ ರಥ ತೀರಿಸ್ಕೊಟ್ಟಿದ್ದೀನಿ ಅಂತ ತಾಯಿ. ಹೌದ್ರಿ ಗುರುಗಳೇ. ಅಯ್ಯೋ, ಏನ್ ಪವಾಡ ಆಗಿದೆಮ್ಮ? ನಿಮ್ ಪವಾಡ ಕೇಳೋದಕ್ಕೆ ನನಗೆ ಬಹಳ ಆನಂದ ಆಗುತ್ತೆ ನನ್ನ ತಾಯಿ. ಏನ್ ಪವಾಡ ಆಯ್ತು? ಎಷ್ಟನೇ ವಾರದಲ್ಲಿ ಆಯ್ತು ತಾಯಿ? ಆ ಐದನೇ ವಾರ ಆಗಿತ್ರಿ ಗುರುಗಳೇ. 5ನೇ ವಾರದಲ್ಲಿ ಪವಾಡ ಐತೇನಮ್ಮ? ಹಾ ರೀ ಗುರುಗಳೇ. ಆಯ್ತಮ್ಮ, ಏನ್ ಪವಾಡ ಆಯ್ತಂತ ಹೇಳಮ್ಮ. ಹಾ ರೀ ದೀಕ್ಷಾಂದ್ ರಿಸಲ್ಟ್ ರ್ಯಾಂಕಿಂಗ್ ನಾಗ ಬಂದ್ ನೋಡ್ರಿ ಆಕಿ. ದೀಕ್ಷಾ ನಿಮ್ ಮಗಳದು ಫಸ್ಟ್ ರ್ಯಾಂಕ್ ಬಂದ್ರು, ರ್ಯಾಂಕ್ ಸ್ಟೂಡೆಂಟ್ ರ್ಯಾಂಕ್ ಅಲ್ಲ? ಬಂದಾಳ ಹಾ ರೀ ಓ, ರ್ಯಾಂಕಿಂಗ್ ನಾಗ ಬಂದಾಳ. ಓಕೆ. ಹರೀಶುಂದ್ ಬಿ ಈ ಕಡೆ ಪೂಜೆ ಮಾಡತ್ತೀನಿ, ಪೂಜೆ ಮಾಡಾಟ್ಗೆ ಈ ಕಡೆ ರಿಸಲ್ಟ್ ಬಂತ್ರಿ ಅವನ್ದು. ನಿಮ್ ಮಗಂದು ರಿಸಲ್ಟ್ ಬಂತು ಹಾ ರೀ ಅವನ್ ಬಿ ಒಂದ್ ಪೇಪರ್ ಡೌಟ್ ಇತ್ರಿ ಗುರುಗಳೇ. ಅಂದ್ರೆ ಫೇಲ್ ಆಗ್ತಾರೆ, ಒಂದು ವಿಷಯ ಬರಲ್ಲ, ಸಬ್ಜೆಕ್ಟ್ ಫೇಲ್ ಅದೇ ಆಗುತ್ತೆ ಅದೇ ಅನ್ನೋದಿತ್ತು. ಒಂದ್ ನಂಬರ್ದಾಗ 2 ನಂಬರ್ದಾಗ ಹೋಯ್ತದ ಅಂತ ಹಿಂಗ ವಿಚಾರ ಇತ್ರಿ ಅವಂದು. ಹ್ಮ್. ಚಂದ್ ಬಂದವ್ರಿ ನಂಬರ್, ಗ್ರೇಡ್ ಬಂದದ್ರಿ ಅವಂದು. ಎ ಗ್ರೇಡ್ ಅಂತಾರಲ್ಲ ಆ ತರನಾ? ಹಾ ರೀ. ಅಯ್ಯೋ, ಅಲ್ಲಮ್ಮ, ಇವ್ ನೋಡ್ತೀರಾ, ರಾಯರ್ನ ನಂಬಿ ಯಾವತ್ತೂ ನಮ್ಗ್ ಸೋಲೆ ಇಲ್ಲ ನನ್ ತಾಯಿ. ಹೌದ್ರಿ ಇವತ್ತು ಗುರುಗಳೇ. ನಿಮ್ಗೆ ಪವಾಡ ಆಗತ್ತೆ, 5ನೇ ವಾರದಲ್ಲಿ ಆಗತ್ತೆ, 6ನೇ ವಾರದಲ್ಲಿ ಆಗತ್ತೆ. ಯಾಕೆಂದ್ರೆ ಹೌದ್ರಿ ನಾವು ಮಾಡಿರೋ ಕರ್ಮಗಳು ನಾವೇ ಅನುಭವಿಸ್ಬೇಕು. ಹೌದ್ರಿ ಗುರುಗಳೇ. ಮನುಷ್ಯನಿಗೆ ಒಂದು ಸಲ ಶನಿ ಹಿಡಿತು ಅಂದ್ರೆ 7 ವರ್ಷ, 14 ವರ್ಷ, 21 ವರ್ಷ ಶನಿ ದೇವರನ್ನೇ ಬಿಟ್ಟಿಲ್ಲ. ಇನ್ನು ನಾವು ಹೌದ್ರಿ ಮನುಷ್ಯರು ಯಾವ ಲೆಕ್ಕ ತಾಯಿ? ಹೌದ್ರಿ ಗುರುಗಳೇ. ಅದಕ್ಕೆ ಭಕ್ತಿಯಿಂದ ನಾವೇನ್ ಪೂಜೆ ಮಾಡ್ತೀವಿ ಅದು ರಾಯರಿಗೆ ಸಲ್ಲತ್ತೆ ನನ್ ತಾಯಿ. ಹಾ ರೀ ಅದಕ್ಕೆ ಗುರುಗಳೇ. 9 ವಾರ ನಾವು ಈ ವ್ರತಗಳನ್ನು ಅಂದ್ರೆ ಈ ತರದಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮಗ್ ಬೇಗ ಅನುಗ್ರಹ ಮಾಡ್ತಾರೆ ತಾಯಿ ರಾಯರು. ಹೌದ್ರಿ ಗುರುಗಳೇ ಹೌದ್ರಿ. ಇವ್ ಮತ್ತೆ ನೋಡಿ, ಅನುಗ್ರಹ ಆಯ್ತು, ಪವಾಡ ಆಯ್ತು ಅಂತಂದು ಇಲ್ಲಿಗೆ ನಿಲ್ಲಿಸಬಾರ್ದು. ನೀವು ಇಲ್ರಿ ಮಂತ್ರಾಲಯಕ್ಕೆ ಗುರುಗಳೇ. ಹೋಗಿ ಬನ್ನಿ, ಹತ್ತಿರದಲ್ಲಿ ರಾಯರ ಮಠ ಇದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ. ಹಾ ರೀ ಗುರುಗಳೇ ಹೋಗಿದ್ದೇವ್ರಿ ಗುರುಗಳೇ, ಮತ್ ಈಗನು ಮಠಕ್ಕನು ಹೋಯ್ತೇವ್ರಿ. ಮಠಕ್ಕನ ಹೋಗ್ತಾ ಇದ್ರ ತಾಯಿ? ಗುರುಗಳೇ. ಆಯ್ತಮ್ಮ, ಮತ್ತ್ ಒಳ್ಳೇದಾಗ್ಲಿ. ನಮ್ಮ ಮನೆಯವ್ರ ಬಿ ಅವು ಶಾಪ್ ಹಚ್ಚಾರಿ, ಶಾಪ್ ಚಂದ ನಡ್ದದ್ರಿ ಗುರುಗಳೇ. ಓಹೋ, ನೋಡ್ತೀರಾ? ಅಂದ್ರೆ ಅಂದ್ರೆ ಶಾಪ್ ಓಪನ್ ಮಾಡಿದ್ರಿ ನಮ್ಮ. ಹಾ ಓಪನ್ ಮಾಡ್ಯಾರ್ರಿ ಮತ್. ಹ್ಮ್, ಅವ್ರ ತೆಗ್ದಿ ಬಿಟ್ರಲ್ಲ, ಅವು DCM ಗಾಡಿ ಇಟ್ರಲ್ಲ, ಅವ್ರ ತೆಗ್ದ್ರು ಗಾಡಿಗಳು ನಡೆಲ್ಲ, ಅವ್ರಿಗೆ ಇದು ಆಗಲ್ಲೋಯ್ತ್ರಿ. ಹಾಮ. ಶಾಪ್ ಹಚ್ಚಾರ, ಈಗ ಚಂದ ನಡ್ದದ್ರಿ ಶಾಪ್. ಹಾ ಹಾ, ನೋಡ್ತೀರಾ? 9 ವಾರ ಕಂಪ್ಲೀಟ್ ಆಯ್ತಾ ನಿಮ್ದು ಪೂಜೆ ಮಾಡೋದು? ಅವು ಕಂಪ್ಲೀಟ್ ಆಗ್ಯಾವ್ರಿ ಗುರುಗಳೇ. ನೋಡಿ, ಇವಾಗ ಇನ್ನೂ ಒಂದು ವ್ರತ ತಿಳಿಸ್ಕೊಡ್ತೀನಿ. ಹಾ ರೀ 9 ವಾರ ಈಗ ನೀವು ಅದನ್ನ ಮಾಡೋದ್ರಿಂದ ಮಕ್ಕಳು ಎಜುಕೇಶನ್ ಚೆನ್ನಾಗಾಯ್ತು, ಮಗಳದು ಚೆನ್ನಾಗಾಯ್ತು, ಮಗಂದು ಚೆನ್ನಾಗಾಯ್ತು. ಹಾ ರೀ ಇವತ್ತು ನಿಮ್ ಯಜಮಾನ್ರ ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ, ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಸಂಪಾದನೆ ಆಗ್ಲಿ, ಒಂದು 4 ಜನಕ್ಕೆ ಕೆಲಸ ಕೊಟ್ಟು, ಉದ್ಯೋಗ ಕೊಟ್ಟು, ಅವ್ರ ಜೀವನ ನಡಿಬೇಕಲ್ಲಮ್ಮ ತಾಯಿ. ಪಾಪ ನಿಮ್ಗೆ ನಂಬ್ಕೊಂಡು ಬಂದಿರ್ತಾರೆ. ಹೌದ್ರಿ ಗುರುಗಳೇ. ಅದಕ್ಕೆ 100 ಜನಕ್ಕೆ ಒಂದು ಆ ಶಕ್ತಿ ಕೊಡ್ಲಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಭಕ್ತಿಯಿಂದ ಪೂಜೆ ಬೇಕಷ್ಟೇ. ರಾಯರು ನಿಮ್ಮಲ್ಲಿ ಹಣಕಾಸು ಕೇಳಲ್ಲ, ದುಡ್ಡು ಕೇಳಲ್ಲ, ಏನು ಕೇಳಲ್ಲ. ರಾಯರು ಹೌದ್ರಿ ಭಕ್ತಿ ಗುರುಗಳೇ. ಮಾತ್ರ ಕೇಳ್ತಾರೆ ತಾಯಿ. ಹೌದ್ರಿ ಗುರುಗಳೇ. ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಾವ್ ಏನ್ ಬೇಕಾದ್ರೂ ಗೆಲ್ಲಬಹುದು ಅಲ್ವಾ ತಾಯಿ? ಹೌದ್ರಿ ಗುರುಗಳೇ ಹೌದ್ರಿ. ನಾವು ಪ್ರತ್ಯಕ್ಷ ಅಂದ್ರೆ ಜಪ ಮಾಡಿ, ದೇವ್ರ ಪೂಜೆ ಮಾಡಿ 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 ದೇವ್ರನ್ನೇ ಹೋಲಿಸ್ಕೊಂಡ್ ಬಿಡ್ಬಹುದು. ಹೌದ್ರಿ ಗುರುಗಳೇ. ಆ ಶಕ್ತಿ ನಮ್ಮಲ್ಲಿ ಇರುತ್ತೆ. ಇವಾಗ ನೋಡಿ, ಒಂದು ಕಲ್ಲು ಬಂಡೆ ನೀರ್ ಬಿದ್ದು 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 ಕಲ್ಲು ಬಂಡೆನೆ ಸೌದ್ ಹೋಗುತ್ತೆ. ಹೌದ್ರಿ ಗುರುಗಳೇ. ಕಣ್ಣಿನ ದೃಷ್ಟಿಗೆ ಕಲ್ಲು ಬಂಡೆನೆ ಹೊಡೆದೋಗುತ್ತೆ. ಹೌದ್ರಿ. ಅದಕ್ಕೆ ನಾವು ಜಪಕ್ಕಂತ ಕುತ್ಕೊಂಡಿವಿ ಅಂದ್ರೆ ದೇವ್ರನ್ನೇ ಹೋಲಿಸ್ಕೋಬಹುದು. ಅಷ್ಟು ಪವರ್ ಇರುತ್ತೆ ಜಪ ಮಾಡೋದ್ರಲ್ಲಿ. ಹೌದ್ರಿ ಭಕ್ತಿ, ಗುರುಗಳೇ. ಅಷ್ಟು ಭಕ್ತಿ ಇರಬೇಕು ಮನುಷ್ಯನಲ್ಲಿ. ಹೌದ್ರಿ. ನಾವು ಕೆಟ್ಟದ್ದನ್ನು ಯೋಚನೆ ಮಾಡಬಾರ್ದು. ಒಂದು 4 ಜನ ತಲೆ ಒಡಿ ಕೆಲಸ ನಾವು ಮಾಡಬಾರ್ದು. ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ಬೇಕು ನನ್ ತಾಯಿ. ಹೌದ್ರಿ ಗುರುಗಳೇ. ಅವಾಗ ನಮಗೆ ಬೇಗ ಅನುಗ್ರಹ ಮಾಡ್ತಾರೆ. ಹಾ ರೀ ಗುರುಗಳೇ. ಓಕೆಮ್ಮ. ರಾಯರ್ ಇದ್ದಾರ್ರಿ ಗುರುಗಳೇ. ಇಲ್ಲ ರಾಯರ್ ಇದ್ದಾರ್ರಿ. ಹಾ ಹಾ ಹಾ. ಆದ್ರೂ ನೀವು ಒಂದ್ಸಲ ಇದನ್ ಮಾತಾಡ್ತಿರ್ಲಮ್ಮ, ಅದೇನದು ಹೌದಾ ಅಂದ್ರೆ ಮಾತು ಮುಗ್ದೋಗತ್ ನಿಮ್ದು. ಅದು ಹೌದೇನ್ರಿ? ಹೌದ್ರಿ ನೀವಲ್ವಾ ತಾಯಿ? ಅದು ಹೌದೇನ್ರಿ ಅಂತ ಹೇಳ್ತಿರ್ಲಿ, ನೀವಲ್ವಾ ತಾಯಿ? ಹೌದ್ರಿ ನಾನೇ ಅಂತೇನ್ರಿ. ನಿಮ್ ಊರಿಗೆ ಬಂದಾಗ ನನಗೆ ಅದೊಂದು ಇಷ್ಟ ಆಯ್ತಮ್ಮ ತಾಯಿ, ಬೀದರ್ಗೆ.
ಹಾ ರೀ ಹೌದೇನ್ರಿ ಹೌದೇನ್ರಿ ಅಂತೀರ ಅವತ್ ನನಗ್ ನಗು ಬರ್ತಾ ಇತ್ತು. ಖಂಡಿತ ಒಳ್ಳೇದಾಗ್ಲಿ ತಾಯಿ. ಯಾಕಂದ್ರೆ ಒಂದೊಂದ್ ಕಡೆ ಒಂದೊಂದು ಇದನ್ ಮಾತಾಡ್ತಾರೆ. ನಮ್ಮ ಕನ್ನಡನೇ ಮಾತಾಡೋದು. ನೀವು ಈ ಹುಬ್ಳಿ ಕಡೆ ಹೋದ ಹೌದಾ ಅಂತಾರ. ಹಾ ರೀ ಮತ್ ಈ ಕಡೆ ಬಂದ್ರ ಹೌದೇನ್ರಿ ಅಂತಾರ. ಹ್ಞೂ ಈ ರೀ ಕಡೆ ಬಂದ್ರ ಬೆಂಗಳೂರ್ ಕಡೆ ಬಂದ ಹೌದಾ ಅಂತ ಕರೀತಾರ. ಅದೇ ಒಂಥರ ಡಿಫ್ರೆಂಟ್ ಆಗಿದೆ. ಈ ಕಡೆ ಹ್ಮ್ ನಮ್ ಕಡೆ ಹೋದೇನ್ರಿ ಹಿಂಗೆ ಈ ಟೈಪ್ ದಾಗ ಮಾತಾಡ್ತಾರ್ರಿ ಗುರುಗಳೇ. ಹೌದು. ಮಂಗಳೂರ್ ಕಡೆ ಹೋದ್ರೆ ಬೇರೆ ಮಾತಾಡ್ತಾರೆ. ಹೌದ್ರಿ ಗುರುಗಳೇ. ಖಂಡಿತ. ಅಂದ್ರೆ ನಮ್ ಲ್ಯಾಂಗ್ವೇಜ್ ಕನ್ನಡದಲ್ಲೇ ಒಂಥರ ಬೇರೆ ಬೇರೆ ತರ ಮಾತಾಡ್ತಿರ್ತಾರೆ. ಹೌದ್ರಿ ಗುರುಗಳೇ. ಓಕೆ ನೀವ್ ಅಮ್ಮ. ಬರ್ಬೇಕಾಯ್ತದ ನೋಡ್ರಿ ಗುರುಗಳೇ ಬರನ್ ತಪ್ಪಸೋದಿಲ್ಲ. ಎಲ್ಲಿಗೆ ಬರೋದು ಎಲ್ಲಿಗ್ ತಾಯಿ? ನಮ್ ಊರಿಗ್ರಿ ಅವ್ರಾದ್ಕ್ರಿ. ಹೌದೇನಮ್ಮ. ಒಂದ್ ದಿವ್ಸ ಇರ್ಬೇಕ್ ನಮ್ಮಲ್ಲಿ. ಅಯ್ಯೋ ನನ್ ತಾಯಿ. ಆಯ್ತಾ, ಮಗನ ಸ್ವಲ್ಪ ಮೇಲೆ ಇಷ್ಟು ನಮ್ದು ಪ್ರೀತಿ ಅಲ್ಲ. ಹೆಲ್ತ್ ಪ್ರಾಬ್ಲಮ್ ಬಿ ಚೆನ್ನಾಗ್ ಆಗ್ಯದ್ರಿ ಗುರುಗಳೇ. ಹೆಲ್ತ್ ಬಿ ಜರ ಸ್ವಲ್ಪ ಆರಾಮ್ ಇರ್ತಿಲ್ಲಲ್ರಿ ನಂಗ. ಹಾ ಹೆಲ್ತ್ ಪ್ರಾಬ್ಲಮ್ ಬಿ ಚೆನ್ನಾಗ್ ಆಗ್ಯದ್ರಿ ನನ್. ಹಾ ಹಾ ನೋಡಿ, ಹೆಲ್ತ್ ನಮ್ಗೆ ಏನಾದ್ರು ಶುಗರು BP ಆ ತರದಲ್ಲಿ ಏನಾದ್ರು ತೊಂದರೆ ಇತ್ತು ಅಂದ್ರೆ ಹಾ ರೀ ನಾವು ಏನ್ ಮಾಡ್ಬೇಕಂದ್ರೆ ಮೃತ್ತಿಕಾ ಪ್ರಸಾದವನ್ನು ತಗೋಬೇಕಾಗತ್ತೆ ನನ್ ತಾಯಿ. ಹಾ ರೀ ಅದು ಅದನ್ನ ತಂದಿದೇವ್ರಿ ಗುರುಗಳೇ ಮಂತ್ರಾಲಯಕ್ ಹೋಗಿ. ಹ್ಮ್ ಹಾ ಅದೇ ಹ್ಯಾಗ್ ತಗೊಂಬರೋದು ನಮ್ಗ ಅವ್ರು ಅಷ್ಟೇ ಹೇಳಿದ್ರು ಅರ್ಚಕರು. ಹ್ಮ್ ಸ್ನಾನ ಮಾಡಿ ತಗೋರಿ ಅಂತ ಹೇಳಿದ್ರು. ಮತ್ ನಿಮ್ಗ್ ಬಿ ಕೇಳ್ಯಾರ ಎಷ್ಟ್ ದಿನ ಕೇಳ್ಯಾರಲ್ಲತ್ತಿನ್ ನನಗೇನು ತಲ್ಯಾಗ್ ಹ್ಮ್ ಬಂದಿಲ್ರಿ ಗುರುಗಳೇ. ಹೌದೇನಮ್ಮ. ಅದನ್ನು ನೀವೇ ಹೇಳ್ಕೊಡ್ತೀನಂತ ತಾಯಿ, ಚಿಂತಿಸಬೇಡ. ನಿಮ್ಗೆ ನೋಡಿ, ಇವತ್ತು ಮೃತ್ತಿಕಾ ಪ್ರಸಾದ ತಗೊಳೋದ್ರಿಂದ ಶುಗರು BP ಎಲ್ಲ ಎಷ್ಟೋ ಜನಗಳಿಗೆ ಕಂಟ್ರೋಲ್ ಆಗಿದೆ. ಇವತ್ತು ಟ್ಯಾಬ್ಲೆಟ್ ತಗೊಂತಾ ಇಲ್ಲ ತಾಯಿ. ಹಿಂಗ್ರಿ. ಟ್ಯಾಬ್ಲೆಟ್ ಮುಂಚೆ ಎಷ್ಟು ತಗೊಂತಾ ಇದ್ರು. ನಾನು 2 ವರ್ಷದಿಂದ ತಗೊಂತಾ ಇದ್ದೆ, 3 ವರ್ಷದಿಂದ ತಗೊಂತಾ ಇದ್ದೆ. ನೀವ್ ಹೇಳ್ಕೊಟ್ಟು ಈ ಮೃತ್ತಿಕಾ ಪ್ರಸಾದದಿಂದ ಇಷ್ಟು ಪವರ್ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಈಗ ಶುಗರ್ ಚೆಕ್ ಮಾಡ್ಕೊಳಕ್ ಹೋದ್ರೆ ಶುಗರ್ ನಾರ್ಮಲ್ ಬಂದಿದೆ, BP ನಾರ್ಮಲ್ ಬಂದಿದೆ ಅಂತ ಹೇಳ್ತಿರ್ತಾರಲ್ವಾ. ಹಿಂಗ್ರಿ ಹಾ ರೀ ಗುರುಗಳೇ. ಆ ತರದಲ್ಲಿ ಅದಕ್ಕೆ ಅಷ್ಟು ಪವರ್ ಇರುತ್ತೆ ಅದರಲ್ಲಿ. ಹೌದ್ರಿ ನಮ್ಗೇನ್ ಬೇಕೆ, ನಮ್ಮ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಗ್ ಶುಗರು ಕಮ್ಮಿ ಆಗತ್ತೆ. ಅದ್ರ ಶುಗರ್ ಇಲ್ರಿ ಡಾಕ್ಟರ್ ಗುರುಗಳೇ, ಗ್ಯಾರಂಟಿ. ಶುಗರ್ ಇಲ್ರಿ BP ಅದಾರಿ. BP ಅದಾರಿ ಅಲ್ಲಲ್ಲ, ನನಗ. ಬೇರೆಯವ್ರಿಗೆ ನಾ ಹೇಳ್ತಾ ಇರೋದು. ಹಾ 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 ಅಂದ್ರೆ ನೋಡಿ, ಒಂದು ವಿಚಾರದಲ್ಲಿ ನಾನು ಒಂದು ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ ತಾಯಿ. ಹಾ ರೀ ಗುರು. ಆ ಡಾಕ್ಟ್ರು ಗ್ಯಾರಂಟಿ ಕೊಡ್ತಾರೋ ಇಲ್ವೋ, ಹೌದ್ರಿ ಗುರುಗಳೇ. ಹಾ ಆದ್ರೆ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಖಂಡಿತ ನಮ್ಗೆ ಗ್ಯಾರಂಟಿ ಕೊಡ್ತಾರೆ. ಕೊಡ್ತಾರ್ರಿ ಸರ್. ಅದಕ್ಕೆ ಭಕ್ತಿ ಮಾತ್ರ ಕೇಳ್ತಾ ಇದಾರೆ. ಈಗ ಹಾಸ್ಪಿಟ್ಲಿಗೆ ಹೋದ್ರೆ ದುಡ್ಡು ಕೇಳ್ತಾರೆ ನಿಮ್ಮ ಹತ್ರ. ಹೌದ್ರಿ. ರಾಯರ ಹತ್ರ ಬಂದ್ರೆ ಭಕ್ತಿ ಕೇಳ್ತಾರೆ. ಭಕ್ತಿ ಕೇಳ್ತಾರ್ರಿ ನೀವು ಗುರುಗಳೇ. ದುಡ್ಡು ಕೊಟ್ಟು ನಿಮ್ಗೆ ನೆಮ್ಮದಿನೂ ಇರಲ್ಲ, ಸಾಲ ಏನೋ ಒಂದು ಮಾಡ್ಕೊಂಡು ಹೋಗಿ ಹಾಸ್ಪಿಟ್ಲ್ ಸುರಿಬೇಕು. ಆದ್ರೆ ನನ್ನ ಹತ್ರ ಬಂದ್ರೆ ಯಾವ ಸಾಲನೂ ಮಾಡ್ಬೇಡಿ ನೀವು. ನಿಮ್ ಹೌದ್ರಿ. ಸಾಲ ತೀರ್ಸುವಷ್ಟು ಶಕ್ತಿ ನನ್ನಲ್ಲಿ ಇರುತ್ತೆ. ನನಗೆ ನಿಮ್ ಕಡೆಯಿಂದ ಒಂದೇ ಒಂದು ಬೇಕು, ಏನಂದ್ರೆ ಭಕ್ತಿ ಮಾತ್ರ ಬೇಕು ಮಕ್ಕಳೇ ಅಂತ ಕೇಳ್ತಾರೆ. ಹಾ ರೀ. ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಏನ್ ಬೇಕಾದ್ರೂ ಗೆಲ್ಲಬಹುದು ಅಲ್ವೇನಮ್ಮ. ಹೌದ್ರಿ ಗುರುಗಳೇ. ಖಂಡಿತಮ್ಮ, ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಹಾ ರೀ ಗುರುಗಳೇ. ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ಇವತ್ತು ಇವರಿಗೆ ಪವಾಡ್ ಆಗಿದೆ, ನಾಳೆ ನಿಮಗೆ ಪವಾಡ್ ಆಗುತ್ತೆ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾ ರೀ ಗುರುಗಳೇ.